ಹೇ ಗಾಯ್ಸ್, ಬನ್ನಿ ನಾವು ಇವತ್ತು ಅವರೆಕಾಳು ಸೀಸನ್ ಇರೋದ್ರಿಂದ ಉಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಅಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ಳಿ ಫ್ರೆಂಡ್. ಈ ನೀರು ಕುದ್ದ ನಂತರ ನಾವು ಬಿಡಿಸಿ ಇಟ್ಕೊಂಡಿರುವಂಥ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಹುಳ ಇದ್ದರೆ ಏನೇ ಇದ್ರೂ ಕ್ಲೀನ್ ಮಾಡಿ ಚೆನ್ನಾಗಿ ಸೋಸಿ ಹಾಕ್ಕೊಳ್ಳಿ ಫ್ರೆಂಡ್. ನಂತರ ಅದಕ್ಕೆ ನಾನು 2 ಟೊಮೊಟೊನ ಹಾಕ್ತಾಯಿದ್ದೀನಿ, ಹಣ್ಣಾಗಿರುವಂಥ ಟೊಮೊಟೊ ಫ್ರೆಂಡ್. ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ ಟೊಮೊಟೊ. ಕಾಳು ಕೂಡ ಈಗ ಬೆಂದಿದೆ, ತೋರಿಸ್ತೀನಿ ನೋಡಿ, ನಿಮಗೆ ಒಂದನ್ನು ಮುಟ್ಟಿ ತೋರಿಸ್ತೀನಿ. ನಾನು ಟೊಮೊಟೊನ ಬೇರೆ ಮಾಡ್ಕೊಳ್ತಾ ಇದ್ದೀನಿ, ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್. ಕಾಳು ಚೆನ್ನಾಗಿ ಬೆಂದಿದೆ, ಈಗ ನೋಡಿ ತೋರಿಸ್ತೀನಿ. ನೋಡಿ ಬೆಂದಿದೆ. ಸೊ ಈಗ ನಾವು ಇದಕ್ಕೆ ಬೆಂದಿರುವಂಥ ಕಾಳಿಗೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಗದ್ದೆಯಲ್ಲಿ ಸಿಗುವಂಥ ಸೊಪ್ಪನ್ನ ಬಿಡಿಸಿ ತೊಳೆದು ಹಾಕೋತಾ ಇದ್ದೀನಿ ಫ್ರೆಂಡ್. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್. ಕುದ್ದ ನಂತರ ಫ್ರೆಂಡ್ ಇದು ಬೇಯ್ತಾ ಇರಲಿ, ನಾವು ಇನ್ನೊಂದು ಒಲೆಯಲ್ಲಿ ನಾವು ಮೆಣಸಿಕಾಯಿನ ಹುರ್ಕೊಳ್ಳೋಣ ಬನ್ನಿ. ನೀವು ಒಣಮೆಣ್ಸಿಕಾಯಿನಾದರೂ ಹಾಕಿ ಅಥವಾ ಹಸಿರು ಮೆಣಸಿಕಾಯಿನಾದರೂ ಹಾಕಿ, ಖಾರಕ್ಕೆ 2 ಥರ ಖಾರ ರುಬ್ಬಬಹುದು, ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ. ನಾನಿವತ್ತು ಒಣಮೆಣ್ಸಿನ್ಕಾಯಿ ಖಾರನ ಅರಿತಾ ಇದ್ದೀನಿ. ಸೊ ಅದರಿಂದ ಒಂದು ಹರಳೆನ ಇಟ್ಕೊಂಡು ಆ ಒಣಮೆಣ್ಸಿನ್ಕಾಯಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲರು ಚೇಂಜ್ ಆಗೋ ತನಕ ಹುರ್ಕೋಬೇಕು ಫ್ರೆಂಡ್. ಇದನ್ನು ಚೆನ್ನಾಗಿ ಹುರಿದು ಎಣ್ಣೆಯಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಫ್ರೆಂಡ್. ಬನ್ನಿ ನಾವು ಇವಾಗ ಒಂದು ಮಿಕ್ಸರ್ ಜಾರ್ನಲ್ಲಿ ಖಾರಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಸ್ವಲ್ಪ ಬೇಕಿದ್ದರೆ ಖಾರ ನಿಮಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಕಿದ್ದರೆ ಎಲ್ಲ ಅಳತೆ ಪ್ರಮಾಣನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಬೇಯಿಸಿರುವಂಥ ಟೊಮೊಟೊ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ಹುರಿದಿರುವಂಥ ಮೆಣಸಿನ್ಕಾಯಿ. ಇದಕ್ಕೆ ಫ್ರೆಂಡ್ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಫ್ರೆಂಡ್ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ಖಾರಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಫ್ರೆಂಡ್. ಸೊ ಎಲ್ಲರ ಮನೆಯಲ್ಲೂ ಇದೇ ಮೆಥಡಲ್ಲಿ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೇಲಿ ಯಾವ್ಯಾವ ಥರ ಮಾಡ್ತೀರಾ ಅಂತ. ಸೊ ನೋಡಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಗ್ರೈಂಡ್ ಆದ ನಂತರ ಫ್ರೆಂಡ್ ಅಲ್ಲಿ ಬೇಯ್ತಾ ಇದೆ ಸೊಪ್ಪು ಮತ್ತು ಕಾಳು. ಸೊಪ್ಪು ಮತ್ತು ಕಾಳು ಬೆಂದ ನಂತರ ನೀರು ತೆಗೆದುಬಿಡ್ತೀನಿ. ನೀರೇ ಬೇರೆ ಕಾಳೇ ಬೇರೆ ಸಪ್ರೇಟು ಜರ್ಡಿ ಮಾಡ್ಕೊಳ್ತೀನಿ. ಬೆಂದಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್. ಉಪ್ಪು ಸಾಂಬಾರಿಗೆ ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಖಾರದಲ್ಲಿ ನೀವು ಉಪ್ಪು ಆ್ಯಡ್ ಮಾಡಿರ್ತೀರಲ್ಲ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಅಲ್ಲಲ್ಲೇ ಚೆಕ್ ಮಾಡ್ಕೊಳ್ಳಿ ಉಪ್ಪು ಸರಿ ಇದೆಯಾ ಹೇಗೆ ಅಂತ. ಕಮ್ಮಿ ಇದ್ದರೆ ಬೇಕಿದ್ದರೆ ಉಪ್ಪನ್ನ ಆಮೇಲೆ ಹಾಕೋಬೋದು, ಜಾಸ್ತಿ ಆಗಿಬಿಟ್ರೆ ಕಮ್ಮಿ ಮಾಡೋದಕ್ಕಾಗಲ್ಲ. ಸೊ ಯಾವಾಗಲೂ ಸಾಂಬಾರು ಮಾಡುವಾಗ ನೀವು ಉಪ್ಪನ್ನು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ. ಬೇಕು ಅಂದರೆ ಬೇಕಿದ್ದರೆ ಆಮೇಲೆ ಹಾಕೋಬೋದು. ನೋಡಿ ನಾನಿವಾಗ ಬೆಂದಿದೆ ಉಪ್ಪು ಸಾಂಬಾರು, ಕಾಳು ಮತ್ತು ಸೊಪ್ಪು, ಅದನ್ನು ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ, ಸೋರಿಸ್ಕೊತಾ ಇದ್ದೀನಿ. ಕಾಳೆ ಬೇರೆ ಸೊಪ್ಪೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದನ್ನು ಒಗ್ಗರಣೆ ಮಾಡಬೇಕಲ್ವ ಫ್ರೆಂಡ್, ಅದಕ್ಕೆ. ಜರ್ಡಿ ಮಾಡ್ಕೊಂಡ್ಮೇಲೆ ಕಾಳು ಸೊಪ್ಪು ಹೇಗೆ ಒಗ್ಗರಣೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್. ಎಂಡ್ವರೆಗೆ ನೋಡಿ ಫ್ರೆಂಡ್, ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಸೋರಿಸಿದ್ದೀನಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಬಹುದು. ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್. ಹುರಿದಾದ್ಮೇಲೆ ಫ್ರೆಂಡ್ ಕಾಳು ಸೊಪ್ಪು ಏನು ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಿ, ಜರ್ಡಿ ಮಾಡ್ಕೊಂಡಿರ್ತೀವಿ, ನೀರು ಮತ್ತು ಕಾಳನ್ನ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಫ್ರೆಂಡ್ ಮಿಸ್ ಮಾಡ್ದಂಗೆ ನೀವು ಕಾಯಿ ತುರಿನ ಆ್ಯಡ್ ಮಾಡಿ. ಕಾಯಿ ತುರಿ ಹಾಕಿದ್ರೆ ಫ್ರೆಂಡ್ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಬೇಯಿಸ್ಕೊತೀನಿ ಐ ಫ್ಲೇಮಲ್ಲಿ ಇಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.